ಇನ್ನು ಕಾಶ್ಮೀರದ ಪೆಹಲ್ಗಾಮ್ ದಾಳಿಯಿಂದ ಆರಂಭಗೊಂಡಂತಹ ಭಾರತ ಪಾಕ್ ಯುದ್ಧದ ಕರಿನೆರಳು ವಿಶ್ವವಿಖ್ಯಾತ ಸವಣೂರು ವೀಳ್ಯದೆಲೆಯ ಮೇಲೆ ಬಿದ್ದಿದೆ. ಸವಣೂರು ವೀಳ್ಯದೆಲೆಗೂ ಅಲ್ಲಿಗೂ ಏನು ಸಂಬಂಧ ಅಂತ ಹೇಳ್ತೀರಿ. ಎರಡೂ ರಾಷ್ಟ್ರಗಳ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವೀಳ್ಯದೆಲೆ ರಫ್ತು ಸಂಪೂರ್ಣ ಸ್ಥಗಿತಗೊಂಡಿದ್ದು ಬೆಳೆಗಾರರು ಮತ್ತು ಮಾರಾಟಗಾರರು ಈಗ ಪರದಾಡುವಂತಾಗಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಏನು ತೊಂದರೆ ಆಗಿದೆ ಅಂತ ನೋಡೋಣ ಬನ್ನಿ. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ. ಪಾಕಿಸ್ತಾನಕ್ಕೆ ಸವಣೂರು ವೀಳ್ಯದೆಲೆ ಬಂದ್. ಶತಮಾನಗಳಿಂದ ಹೆಸರುವಾಸಿಯಾಗಿರುವ ಸವಣೂರು ವೀಳ್ಯದೆಲೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ದೆಹಲಿ ಮೂಲಕ ರಾಷ್ಟ್ರದ ಗಡಿ ದಾಟಿ ಪಾಕಿಸ್ತಾನಕ್ಕೂ ತಲುಪುತ್ತಿತ್ತು. ಸವಣೂರು ಸೇರಿದಂತೆ ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ವೀಳ್ಯದೆಲೆ ಬೆಳೆಯುತ್ತಾರೆ. ನವಾಬರ ಸಂಸ್ಥಾನ ಆಡಳಿತ ಹೊಂದಿದ್ದ ಸವಣೂರ ಪ್ರದೇಶದಲ್ಲಿ ತೋಟಗಾರರು ವೀಳ್ಯದೆಲೆ ಬೆಳೆಯಲು ಆರಂಭಿಸಿದ್ದರು. ಅಂದಿನಿಂದ ಇಂದಿನವರೆಗೂ ನಿತ್ಯ ಸವಣೂರಿನಿಂದ ವ್ಯಾಪಾರಸ್ಥರು ದೆಹಲಿ ಮೂಲಕ ಪಾಕಿಸ್ತಾನದ ಕರಾಚಿಗೆ ಸಾಗಾಟ ಮಾಡುತ್ತಿದ್ದರು. ಆದರೆ ಪಹಲ್ಗಾಮ್ ದಾಳಿಯಿಂದ ಉಂಟಾದ ಎರಡೂ ರಾಷ್ಟ್ರಗಳ ವ್ಯಾಪಾರ ವಹಿವಾಟು ಸ್ಥಗಿತದಿಂದ ವೀಳ್ಯದೆಲೆ ರಫ್ತು ಸಂಪೂರ್ಣ ಬಂದಾಗಿದೆ. ಸವಣೂರಿನ ಪ್ರಸಿದ್ಧ ವೀಳ್ಯದೆಲೆಗೆ ಈಗ ಕರಿನೆರಳು ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ತಿಂಗಳಿಂದ ಭಾಳಷ್ಟು ಒಂದು ಪೆಂಡಿಗೆ 6,000 ಎಲೆಗೆ 12,000ರಿಂದ 15,000 ರೂಪಾಯಿ ಏನು ಹರಾಜಾಗ್ತಾ ಇತ್ತು. ಆದರೆ ಈಗ ಕಳೆದ 15 ದಿನಗಳಿಂದ ಏನು ಎಲೆಯ ರೇಟಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು 4,000, 5,000 ಈ ರೀತಿಯಾದಂತಹ ಬೆಲೆ ಇಳಿಕೆ ಆಗಿರೋ ಹಿನ್ನೆಲೆಯಲ್ಲಿ ಸವಣೂರಿನ ವೀಳ್ಯದೆಲೆ ಬೆಳೆಗಾರರು ಕಂಗಾಲಾಗಿರುವಂಥದ್ದು. ಇಲ್ಲಿ ನವಾಬರ ಕಾಲದಿಂದಲೂ ಕೂಡ ವೀಳ್ಯದೆಲೆ ಭಾಳಷ್ಟು ಪ್ರಸಿದ್ಧವಾಗಿರುವಂಥದ್ದು. ಆ ಕಾಲದಿಂದಲೂ ಕೂಡ ಪಾಕಿಸ್ತಾನದ ಕರಾಚಿಯ ಸ್ಥಳಕ್ಕೆ ರಫ್ತನ್ನು ಮಾಡಲಾಗ್ತಾಯಿತ್ತು. ಕಡಿಮೆ ನಂತರ ಮತ್ತೆ ಬೇರೆ ದಲ್ಲಾಳಿಗಳ ಮುಖಾಂತರವಾಗಿ ರಫ್ತಾಗುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಸವಣೂರು ವೀಳ್ಯದೆಲೆ ಯಾವ ರೀತಿ ಪ್ರಸಿದ್ಧಪ್ಪ ಅಂತಂದರೆ, ವೀಳ್ಯದೆಲೆಯನ್ನು 10 ದಿನ ಇಟ್ಟರೂ ಕೂಡ ಅದು ಯಾವುದೇ ರೀತಿಯಾದಂಥ ಕೆಡಲ್ಲ. ಸಾವಯವ ಕೃಷಿಯ ಮೂಲಕ, ಸಾವಯವ ಗೊಬ್ಬರದ ಮೂಲಕ ಬೆಳೆಯುವ ಮೂಲಕ ಅದು ಯಾವುದೇ ರೀತಿಯಾದಂಥ 10ರಿಂದ 15 ದಿನ ಇಟ್ಟರೂ ಕೂಡ ಅದು ವೀಳ್ಯದೆಲೆ ಯಾವುದೇ ರೀತಿಯಾದಂಥ ಹಾನಿಯಾಗಲ್ಲ. ಅದನ್ನು ಬಳಕೆ ಮಾಡಲಿಕ್ಕೆ ಭಾಳಷ್ಟು ಹೆಸರುವಾದಂಥ ನಮ್ಮ ಸವಣೂರಿನ ಈ ಭಾಗದಲ್ಲಿ ಅಂದರೆ ಪ್ರತಿಯೊಬ್ಬರೂ ಕೂಡ 90ರಷ್ಟು ಬೆಳೆಗಾರರು ವೀಳ್ಯದೆಲೆಯನ್ನು ಬೆಳೆದು ಅದನ್ನು ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಕಳೆದ 15 ದಿನಗಳಿಂದ ಈ ರೀತಿಯಾದಂಥ ಸಂಘರ್ಷದ ವಾತಾವರಣ ನಿರ್ಮಾಣ ಆಗ್ತಿರೋ ಹಿನ್ನೆಲೆಯಲ್ಲಿ ವೀಳ್ಯದೆಲೆಯ ರೇಟು ಕೂಡ ಕುಂಠಿತ ಆಗಿರುವಂತದ್ದು. ಸವಣೂರ ಎಪಿಎಂಸಿ ವ್ಯಾಪ್ತಿಯಲ್ಲಿ ಹಾಗೂ ತಾಲೂಕಿನ ಕಾರಡಗಿ ಗ್ರಾಮದಲ್ಲಿ ವಾರದ 3 ದಿನ ವೀಳ್ಯದೆಲೆ ಮಾರುಕಟ್ಟೆ ನಡೆಯುತ್ತದೆ. ಈ ಮಾರುಕಟ್ಟೆಗೆ ಕೇವಲ ಸವಣೂರ ತಾಲೂಕು ಅಷ್ಟೇ ಅಲ್ಲ, ರಾಣೆಬೆನ್ನೂರು, ಹಾವೇರಿ, ಹರಿಹರ, ದಾವಣಗೆರೆ ಸೇರಿದಂತೆ ವಿವಿಧ ತಾಲೂಕುಗಳಿಂದ ರೈತರು ವೀಳ್ಯದೆಲೆ ತರುತ್ತಾರೆ. ಆದರೆ ರಫ್ತು ಸ್ಥಗಿತದ ಹಿನ್ನೆಲೆ ಎಲೆ ಮಾರಾಟ ಬಹಳಷ್ಟು ಕುಂಠಿತಗೊಂಡು ದರ ಸಂಪೂರ್ಣ ನೆಲ ಕಚ್ಚಿದೆ. ಈ ಮೊದಲು 12,000ದಿಂದ 18,000 ರೂಪಾಯಿಗಳಿಗೆ ಒಂದು ಅಂಡಿಗೆ ಮಾರಾಟ ಆಗುತ್ತಿತ್ತು. ಇಂದಿನ ಬೆಲೆ ಒಂದು ಅಂಡಿಗೆಗೆ 3,000ದಿಂದ 6,000ದವರೆಗೆ ಮಾತ್ರ ಮಾರಾಟ ಆಗುತ್ತಿದೆ. ಆದ್ದರಿಂದ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿ ವೀಳ್ಯದೆಲೆ ಬೆಳೆಯುತ್ತಿರುವ ರೈತರು ಪರದಾಡುವಂತಾಗಿದೆ. ಮೊದಲನೇ ಸಾರ್ನು ವ್ಯಾಪಾರ ಜೋರಿತ್ತು ಸರ್. ಈಗ 20-30 ದಿವಸದಿಂದ ಹಿಂಗಾಗಿತ್ತು, ವ್ಯಾಪಾರ ಕುಸಿದ್ಬಿಟ್ಟಿದ್ದೆಲ್ಲ. ನಾವೆಲ್ಲ ಆಚೆಗಡೆ ಉತ್ತರ ಪ್ರದೇಶ, ದಿಲ್ಲಿ, ಮಧ್ಯಪ್ರದೇಶ ಫೋನ್ ಮಾಡಿದ್ರೆ ಇಲ್ಲ, ಆರ್ಡರ್ ಇಲ್ಲ, ವಿದೇಶಕ್ಕನ್ನು ಬಂದ್ ಮಾಡಿಬಿಟ್ರಲ್ಲ, ಮಾಲ್ ಕಳಿಸ್ಬೇಡ್ರಿ ಅಂತಾರೆ ಸರ್. ಮೊದಲು 12,000, 13,000, 14,000 ರೇಟ್ ಸರ್. ಈಗ 4,000, 3,000 ರೇಟ್ ಸರ್. ಇಲ್ಲಿಂದ 1999 ಇಲ್ಲಿಂದ ಕರಾಚಿಗೆ ಹೋಗಿ ಸರ್, ಬಾಂಬೆ, ದಿಲ್ಲಿ ಅಲ್ಲಿಂದ ಎಕ್ಸ್ಪೋರ್ಟ್ ಹಾಕಿ ಸರ್. ಈಗೆಲ್ಲ ಬಂದ್ ಮಾಡಿಬಿಟ್ರೆ ಸರ್. ಒಟ್ನಲ್ಲಿ ವಿದೇಶ ಸೇರಿದಂತೆ ಪಾಕಿಸ್ತಾನಕ್ಕೆ ರಫ್ತಾಗುತ್ತಿದ್ದ ಸವಣೂರು ವೀಳ್ಯದೆಲೆ ಬೆಲೆಯೂ ಕುಂಠಿತಗೊಂಡಿದೆ. ಪಾಕಿಸ್ತಾನಕ್ಕೆ ನಿಲ್ಲಿಸಿ ಬೇರೆ ದೇಶಗಳಿಗೆ ರಫ್ತು ಮಾಡಲು ಅವಕಾಶ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.